ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಇದೊಂದು ನಾರ್ಮಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಹಂಗೇನೆ ನಾನಿವತ್ತು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ವಿಷಯನೇನೋ ಶೇರ್ ಮಾಡಬೇಕು ಅಂದ್ಕೊಂಡು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ರೆಸಿಪಿ ತೋರಿಸ್ಬಿಡ್ತೀನಿ. ನಾನಿಲ್ಲಿ ಅವರೆಕಾಳು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅವರೆಕಾಳು ತೊಗೊಂಡು ಅದಕ್ಕೊಂದು ಸ್ವಲ್ಪ ಮುಳುಗಷ್ಟು ನೀರು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು 1 ವಿಷಲ್ ಅಥವಾ 2 ವಿಷಲ್ಲು ತೆಗೆಸ್ಕೋಬೇಕು. ಈ ಅವರೆಕಾಳು ಬಿಡಿಸ್ಬೇಕಾದ್ರೆ ಎಳೆ ಅವರೆಕಾಳು ಸಿಗುತ್ತೆ ನೋಡಿ, ಅದನ್ನು ತೊಗೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಲ್ತಿರೋ ಅವರೆಕಾಳಲ್ಲಿ ಮಾಡೋದಕ್ಕಿಂತ. ಅವರೆಕಾಳು ಕೂಗಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅಂದರೆ ವಿಷಲ್ ಬಿಟ್ಟ ಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕರಿಬೇವು ಹಾಕ್ಕೊಂಡು ಅದು ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಯಾಕಂದರೆ ಆವಾಗಲೇ ಕಾಳು ಕುಗ್ಗಿಸ್ಬೇಕಾದ್ರೂ ಹಾಕ್ಕೊಂಡಿದ್ವಿ. ಇವಾಗ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದ ಅವರೆಕಾಳಲ್ಲಿರೋ ನೀರು ಚೆಲ್ಬಿಟ್ಟು ಅವರೆಕಾಳನ್ನ ಮಾತ್ರ ಹಾಕ್ಕೊಳ್ಳೋಣ. ಅವರೆಕಾಳನ್ನ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಹಿಡಿಯೋಷ್ಟು ಒಂದು 3 to 4 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ, ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ತೆಂಗಿನಕಾಯಿ ತುರಿ ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ತೆಂಗಿನ ತುರಿ ಹಾಕ್ಕೊಂಡ್ಮೇಲೆ ಒಂದು 3 to 4 ಮಿನಿಟ್ಸ್ ಬೇಕಾದರೆ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ 2 to 3 ಮಿನಿಟ್ಸ್ ಮಾಡಿಕೊಂಡ್ರೂ ಆಗುತ್ತೆ. ತೆಂಗಿನಕಾಯಿ ಫ್ರೈ ಆದಮೇಲೆ ಸ್ಟವ್ವು ಆಫ್ ಮಾಡಿದ ತಕ್ಷಣ ನಿಂಬೆ ರಸ ಹಾಕಬೇಕು. ಇದಕ್ಕೆ ನಾವು ಟೊಮೊಟೊ ಏನೂ ಹಾಕಿಲ್ಲ, ಹುಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ನಿಂಬೆ ರಸ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು 15 to ಅಥವಾ ಒಂದು 30 ಮಿನಿಟ್ಸ್ ಇಡಿ. ಅದಕ್ಕೆ ಚೆನ್ನಾಗಿ ಸೆಟ್ ಆಗಬೇಕು ಗೊಜ್ಜು ಜೊತೆಗೆ, ಆವಾಗ ಅನ್ನ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಿಮಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕಿದ್ದು ಎತ್ತಿಕ್ಬಿಟ್ಟು ಅನ್ನ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದೇನೆಂದರೆ, ಇವಾಗ ನಾರ್ಮಲ್ ಚಿತ್ರಾನ್ನ ಎಲ್ಲ ತಿಂದರೆ ಅದರಲ್ಲಿ ಏನೂ ನ್ಯೂಟ್ರಿಷನ್ ವ್ಯಾಲ್ಯೂಗಳಿರಲ್ಲ, ಸುಮ್ಮನೆ ತಿನ್ನೋದು ಹೆಲ್ತ್ಗೆ ಏನಷ್ಟು ಬೆನಿಫಿಟ್ ಇರಲ್ಲ ಅಂದ್ಕೊತಿರಲ್ವ. ಅವರು ಈ ಥರ ಚಿತ್ರಾನ್ನ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಸೀಸ್ನಲ್ಲಿ ಅಲ್ವಾ ಅವರೆಕಾಳು ಬಟಾಣಿ ಕಾಳೆಲ್ಲ ಸಿಗೋದು. ಬರೀ ಈರುಳ್ಳಿ ಅಲ್ಲದೆ ಅವರೆಕಾಳು ಬಟಾಣಿ ಕಾಳು ಮತ್ತು ಮಿಕ್ಸ್ ವೆಜಿಟೇಬಲ್ಲು ಇದರಲ್ಲೆಲ್ಲ ಕೂಡ ಚಿತ್ರಾನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಚಿತ್ರಾನ್ನ ಮಾಡಿದಾಗ ಹೆಲ್ತ್ಗೂ ಒಳ್ಳೆಯದಾಗುತ್ತೆ. ಮತ್ತು ಈರುಳ್ಳಿ ಹೆಚ್ಚೋದು ಕಣ್ಣೀರು ಹಾಕೋದು ಸ್ವಲ್ಪ ತಪ್ಪತ್ತೆ ಅಂತಲೇ ಹೇಳ್ಬೋದು. ಚಿತ್ರಾನ್ನ ಲವರ್ಸ್ ತುಂಬಾ ಇರ್ತಾರೆ, ಬಟ್ ನನಗೆ ನಾರ್ಮಲಿ ಮಾಡ್ತೀವಲ್ಲ ಆ ಚಿತ್ರಾನ್ನ ಇಷ್ಟ ಆಗೋಲ್ಲ. ನನಗೆ ಈ ಈರುಳ್ಳಿ ಹಾಕದೆ ನಿಂಬೆಹಣ್ಣು ಹಾಕಿ ಮಾಡ್ತಾರೆ ನೋಡಿ, ಆ ಚಿತ್ರಾನ್ನ ಇಷ್ಟ ಆಗುತ್ತೆ. ಮತ್ತು ಅವರೆಕಾಳು ಬಟಾಣಿ ಕಾಳು ಮಿಕ್ಸ್ ವೆಜಿಟೇಬಲ್ಸಲ್ಲಿ ಮಾಡೋ ಚಿತ್ರಾನ್ನ ತುಂಬಾ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಎಳೆ ಅವರೆಕಾಳಲ್ಲಿ ಮಾಡಿ, ಅವಾಗ ಟೇಸ್ಟ್ ಡಬ್ಬಲ್ ಆಗುತ್ತೆ. ನಾನು ಬಲ್ತಿರೋ ಕಾಳಲ್ಲಿ ಒಂದಿನನೂ ಟ್ರೈ ಮಾಡಿಲ್ಲ ಟೇಸ್ಟ್ ಹೆಂಗಿದೆ ಅಂತ ಹೇಳೋಕ್ಕೆ. ನಾನು ಯಾವಾಗಲೂ ಮಾಡಿದಾಗೆಲ್ಲ ಸ್ವಲ್ಪ ಎಳೆ ಕಾಳಲ್ಲೇ ಮಾಡೋದು. ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಅವತ್ತು ಸಾಟರ್ಡೆ ನನ್ನ ಮಗಳು ಸ್ಕೂಲಲ್ಲಿ PTM ಇತ್ತು, ಪೇರೆಂಟ್ಸ್ ಟೀಚರ್ ಮೀಟಿಂಗು. ಹಂಗೇ ಅವತ್ತೇ ಸಂಕ್ರಾಂತಿ ಸೆಲೆಬ್ರೇಷನ್ ಕೂಡ ಮಾಡ್ತಾಯಿದ್ರು. ನಾವು ಟೀಚರ್ಸ್ ಜೊತೆ ಮೀಟಿಂಗ್ ಮುಗಿಸ್ಕೊಂಡು ಸ್ಟೇಜ್ ಎಲ್ಲ ಹಾಕಿದ್ರು. ಮತ್ತು ಎಳ್ಳು ಬೆಲ್ಲ, ಕಬ್ಬು, ಕಡಲೆಕಾಯಿ ಮತ್ತು ಇನ್ನು ಸ್ವಲ್ಪ ಕೈಟ್ ಏನೇನೋ ಇಟ್ಟಿದ್ರು. ಅದರಲ್ಲೆಲ್ಲ ಏನೋ ಗೇಮ್ ಎಲ್ಲ ಆಡಿಸ್ತಾಯಿದ್ರು. ನನ್ನ ಮಗಳು ಯಾವುದೋ ಸಾಂಗ್ ಬಂತು ಅಂತ ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು ಸ್ಟೇಜ್ ಮೇಲೆ. ಅವಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು ಫ್ರೆಂಡ್ ಜೊತೆ. ಬಟ್ ನನ್ನ ಹಸ್ಬೆಂಡ್ ಕೆಲಸ ಇದೆ ಅಂತ ಬೇಗನೆ ಕರ್ಕೊಂಬಂದ್ಬಿಟ್ರು. ಅಲ್ಲೂ ಸ್ವಲ್ಪ ಸಂಕ್ರಾಂತಿ ಥೀಮ್ ಥರ ಫೋಟೋಸ್ ಎಲ್ಲ ತೆಕ್ಕೊಳ್ಳೋಕ್ಕೆ ಅಂತ ಅದನ್ನೆಲ್ಲ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನನ್ನ ಮಗಳದ್ದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಮನೆಗೆ ವಾಪಸ್ ಬಂದ್ವಿ. ಬಂದು ಇನ್ನೇನು ಹಬ್ಬ ಇದೆ ನೋಡಿ ಹತ್ರದಲ್ಲಿ, ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಷ್ಟೊಂದು ದಿನ ಆಗಿತ್ತು ಬೀರು ಕ್ಲೀನ್ ಮಾಡಿ. ಅರ್ಜೆಂಟಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಟ್ಟೆ ತೊಗೊತೀವಿ, ಹಂಗೆ ತುರುಕ್ತೀವಿ. ನೆಕ್ಸ್ಟ್ ಒಗ್ದಿರೋ ಬಟ್ಟೆಗಳು ಬೀರಲ್ಲಿ ಇಡೋಕ್ಕೆ ಜಾಗನೇ ಆಗ್ತಾಯಿರಲಿಲ್ಲ ಅಂದ್ಬಿಟ್ಟು ಎಲ್ಲ ಬಟ್ಟೆ ಕಿತ್ಬಿಟ್ಟು ಜೋಡಿಸೋಣ ಅಂತ ನಾನು ಕೂತ್ಕೊಂಡ್ರೆ, ನನ್ನ ಮಕ್ಕಳು ನೋಡಿ ಈ ಒಬ್ಳಾದ್ಮೇಲೆ ಒಬ್ಳು ಇಳಿಯೋದು ಹತ್ತೋದು ಆಟ ಆಡೋದು. 1 hour ಬಟ್ಟೆ ಜೋಡ್ಸೋಕ್ಕೆ ಬಿಟ್ಟಿಲ್ಲ, ಹಿಂಗೆ ಆಟ ಆಡ್ತಾಯಿದ್ರು. ನಿಮ್ಮ ಮನೆಗಳಲ್ಲೂ ಈ ಥರ ತರಲೆ ಮಾಡದೇ ಇರೋರು, ಹೇಳಿದ ಮಾತು ಕೇಳೋ ಮಕ್ಕಳು ಇದ್ದರೆ ಕಮೆಂಟ್ ಮಾಡಿ ನೋಡೋಣ. ನಮ್ಮ ದೊಡ್ಡಮ್ಮ ಹೇಳ್ತಾರೆ, ನಾನು ಎಷ್ಟೆಷ್ಟೋ ಮಕ್ಕಳು ನೋಡಿದ್ದೀನವ, ನಿನ್ನಂಥ ಮಕ್ಕಳು ನೋಡಿಲ್ಲ, ಇಷ್ಟೊಂದು ತರಲೆ, ಅದು ಹೆಂಗೆ ನೋಡ್ಕೊತೀಯೋ, ಅದು ಹೆಂಗೆ ಕೆಲಸ ಮಾಡ್ತೀಯೋ ಅಂತ. ಅಷ್ಟು ತರಲೆ ಇಬ್ಬರೂ. ಹಂಗೋ ಹಿಂಗೋ ಮಾಡಿ ಚಿಕ್ಕ ಮಗಳನ್ನ ಮಲಗಿಸ್ದೆ. ದೊಡ್ಡೋಳು, ಅಮ್ಮ ನೀನು ಬೇರೆ ಕಡೆ ಜೋಡ್ಸಮ್ಮ, ನಾನು ಇಲ್ಲಿ ಮಲ್ಕೊತೀನಿ ಪ್ಲೀಸ್, ನನ್ನ ಇಳಿಸ್ಬೇಡ ಅಂತ ಆಟ ಆಡಿಕೊಂಡು ಅಲ್ಲೇ ಮಲಗಿದ್ಲು. ನಾನು ಹೋಗ್ಲಿ ಬಿಡು ಸ್ವಲ್ಪ ಹೊತ್ತು ಆಟ ಆಡಲಿ ಅಂದ್ಬಿಟ್ಟು ಬೇರೆ ಕಡೆಯಿಂದ ಜೋಡಿಸ್ಕೊಂಬರ್ತಾಯಿದ್ದೆ. ಎಲ್ಲರೂ ಹೊರಗಡೆ ಹೊಟ್ರೆ ಹಾಕೊಳ್ಳೋಕೆ ಬಟ್ಟೆನೇ ಸಿಗಲ್ಲ, ಎಷ್ಟು ಕಿತ್ರೂ ಅಯ್ಯೋ ಇದಾ ಅನಿಸುತ್ತೆ. ಬೀರು ಜೋಡಿಸ್ಬೇಕಾದ್ರೆ ಎಷ್ಟು
ಎಷ್ಟು ಜೋಡಿಸಿದ್ರೂ ಮುಗಿಯಲ್ಲ, ಎಷ್ಟು ಜೋಡಿಸಿದ್ರೂ ಮುಗಿಯಲ್ಲ, ತಲೆ ಕೆಟ್ಟುಬಿಡುತ್ತೆ. ನಂಗೆ ಮೊದಲೇ ಬಟ್ಟೆಗಳಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದರಲ್ಲೂ ಇವಾಗ ಇಬ್ಬರು ಹೆಣ್ಮಕ್ಳ ಇನ್ನೂ ಜಾಸ್ತಿ. ಅದರಲ್ಲೂ ನನಗೆ ನಾನು ಡಿಸೈನರ್ ವೇರ್ಸು ಡ್ರೆಸ್ಗಳು ಹಾಕ್ಕೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಸ್ಟಿಚ್ ಮಾಡಿಸಿ ಹಾಕ್ಕೊಳ್ಳೋದು ಅಂದರೆ ಇಷ್ಟ ನನಗೆ ರೆಡಿ ಡ್ರೆಸ್ಗಳಿಗಿಂತ. ಆ್ಯಕ್ಚುಲಿ ನಾನು ಒಂದು ವೀಡಿಯೋ ಮಾಡಬೇಕು ನನ್ನ ಮಗಳು ಡಿಸೈನರ್ ವೇರ್ ಡ್ರೆಸ್ಗಳನ್ನೆಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಮುಂದೆ ಮಾಡ್ತೀನಿ. ಹಂಗೆ ನಾನು ಸ್ವಲ್ಪ ನಾರ್ಮಲ್ ಡ್ರೆಸ್ಗಳನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹೊಲ್ಸಿದ್ದೀನಿ, ಅದನ್ನು ಅಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಯಾವ ಥರ ಡಿಸೈನ್ಸ್ ಹೊಲ್ಸಿದ್ದೀನಿ ಅಂತ. ಯಾರಿಗಾದ್ರೂ ರೆಡಿ ಡ್ರೆಸ್ಗಿಂತ ಸ್ಟಿಚ್ ಮಾಡಿಸಿ ಡ್ರೆಸ್ ಹಾಕೊಳ್ಳೋದು ತುಂಬಾ ಇಷ್ಟ ಇದ್ದರೆ ನನ್ನ ಆರಾಮಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ, ಯಾಕಂದರೆ ನಾನು ತುಂಬಾ ಸ್ಟಿಚ್ ಡ್ರೆಸ್ಗಳು ವೀಡಿಯೋಸ್ ಹಾಕ್ತಾ ಇರ್ತೀನಿ, ನಿಮಗೂ ಏನಾದರೂ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ತುಂಬ ಮಾಡ್ರನ್ ಆಗೇನಿಲ್ಲ, ಟ್ರೆಂಡಿಯಾಗಿ ಮತ್ತು ಟ್ರೆಡಿಷ್ನಲ್ ಆಗಿರಬೇಕು ಆ ಥರ ಡ್ರೆಸ್ಗಳನ್ನೇ ಜಾಸ್ತಿ ಸ್ಟಿಚ್ ಮಾಡಿಸೋದು. ಮತ್ತು ನಂತರ ಯಾರಿಗಾದ್ರೂ ಹೆಣ್ಮಕ್ಳಿದ್ರೆ ಅವರೂ ಅಷ್ಟೇ ಆರಾಮಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ನಾನು ಅದು ನನಗಿಂತ ನನ್ನ ಮಕ್ಳಿಗೂ ತುಂಬಾ ಚೆನ್ನಾಗಿರೋ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸ್ತಾ ಇರ್ತೀನಿ, ಅದ್ರ ವೀಡಿಯೋಸ್ನು ಶೇರ್ ಮಾಡ್ಕೊತೀನಿ. ನಿಮ್ಗೆ ಏನಾದರೂ ಯೂಸ್ ಆಗುತ್ತೆ, ಒಂದು ಐಡಿಯಾ ಬರುತ್ತೆ, ಅಥವಾ ಮದುವೆ ಹಬ್ಬ ಇನ್ನೇನಾದರೂ ಫಂಕ್ಷನ್ ಇದ್ದರೆ ಈ ಥರ ಡ್ರೆಸ್ಗಳನ್ನ ಹಾಕ್ಬೋದು ಅಂತ. ಮನೆ ಕೆಲಸನೇ ಎಂದೂ ಮುಗಿಯೋದ ಕತೆ, ಅದರಲ್ಲೂ ಹಬ್ಬದ ಕ್ಲೀನಿಂಗ್ ಇದ್ರಂತೂ ಅದಂತೂ ಎಂದೆಂದೂ ಮುಗಿಯೋದ ಕತೆ ಅಂತಲೇ ಹೇಳ್ಬೋದು. ನನ್ನ ಚಿಕ್ಕ ಮಗಳಂತೂ ಸೈಲೆಂಟಾಗಿರೋ ಅಂದರೆ ಕೇಳೋದೇ ಇಲ್ಲ, ಸ್ವಲ್ಪ ಅದು ಇದು ಸೌಂಡ್ ಮಾಡ್ತಾ ಇರ್ತಾಳೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ಟೆ ಕ್ಲೀನ್ ಮಾಡಿಕೊಂಡು ಹಬ್ಬದ ಕೆಲಸ ಮಾಡಿಕೊಂಡು ಬೆಳಗ್ಗೆ ಟಿಫನ್ ಮಾಡಿದ್ದೆ ಅಷ್ಟೇ, ಮಧ್ಯಾಹ್ನ ಅಡುಗೆ ಮಾಡೋಕ್ಕೇ ಆಗಲಿಲ್ಲ. ಮಕ್ಳಿಗೆಲ್ಲ ಬೆಳಗ್ಗೆನೇ ಮಾಡಿದ್ದೆ, ಬಟ್ ನಮಗೆ ಅಡುಗೆ ಮಾಡಿರಲಿಲ್ಲ. ಅದಕ್ಕೇ ಹೋಗ್ಲಿ ಬಿಡು ಕೆಲಸ ಇದೆ ಏನು ಮಾಡ್ತೀಯ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೊರಗಡೆಯಿಂದನೇ ತೊಗೊಂಬಂದಿದ್ರು. ನನಗೂ ತುಂಬಾ ಹಶ್ವಾಗಿತ್ತು. ತಂದ ತಕ್ಷಣ ಬಟ್ಟೆ ಕೆಲಸ ನಿಲ್ಲಿಸ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಬೀರು ಕ್ಲೀನ್ ಮಾಡೋಣ ಅಂತ ಹೋದೆ. ಫೈನಲಿ ಹಂಗೋ ಹಿಂಗೋ ಮಾಡಿ ಸಂಜೆ ಒಳಗಡೆ ಬೀರು ಕೆಲಸ ಎಲ್ಲ ಮುಗಿಸ್ದೆ. ಬೀರು ಎಲ್ಲ ಕ್ಲೀನ್ ಮಾಡಿ ಮತ್ತು ದುಂಬೆಲ್ಲ ಧೂಳು ಎಲ್ಲ ಹೊಡೆದು ಮನೆದು ಒಂದು ಕಡೆಯಿಂದ ನೀಟಾಗಿ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡೆ. ಆಮೇಲೆ ಇನ್ನೊಂದು ವಿಷಯ ಏನೋ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಲ್ಲ, ಅದೇನು ಅಂದರೆ ನನ್ನ ಫ್ರೆಂಡು ಕಮೆಂಟ್ ಮಾಡಿದರು ನನಗೆ, ಮತ್ತು ಮೆಸೇಜ್ ಕೂಡ ಮಾಡಿದರು ವಾಟ್ಸಪ್ಪಲ್ಲಿ. ಇನ್ನು ಸ್ವಲ್ಪ ನಿಮ್ಮ ಅಣ್ಣನ ಬಗ್ಗೆ ವೀಡಿಯೋಸ್ ಮಾಡಿ ಹಾಕು ಅಂದರೆ ಯಾವ ಥರ ವೀಡಿಯೋಸ್ ಅಂದರೆ ಈಗಿನ ಯೂತ್ಗೆ ಇನ್ಸ್ಪಿರೇಷನ್ ಆಗಿರಬೇಕು ಆ ವೀಡಿಯೋಸು, ಆ ಥರ ಮಾಡಿ ಹಾಕು ಅಂತ. ಹಿಂದೆ ಒಂದೆರಡು ವೀಡಿಯೋ ನಮ್ಮ ಅಣ್ಣನ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಕ್ರಿಸ್ಮಸ್ ಹಾಲಿಡೇಸ್ಗೆ ಅಂತ ಊರಿಗೆ ಹೋದಾಗ. ಎಷ್ಟೊಂದು ಜನ ವೀಡಿಯೋಸ್ನ ಇಷ್ಟಪಟ್ಟಿದ್ದಾರೆ, ಅವರೂ ಹೇಳಿದ್ದಾರೆ ಚೆನ್ನಾಗಿದೆ ವೀಡಿಯೋಸು, ಈ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ನನಗೆ ಗೊತ್ತಿರೋರು. ನಾವಂತೂ ವೀಡಿಯೋಸ್ ಮಾಡಿ ಎಲ್ಲನೂ ಮೆಚ್ಚೋಕ್ಕಾಗಲ್ಲ, ಬಟ್ ಯಾರೋ ಒಬ್ಬರು ಇಬ್ಬರಾದರೂ ಗೊತ್ತಿಲ್ಲದೆ ಇರೋರನ್ನ ವೀಡಿಯೋಸ್ನ ನೋಡಿ ಇಷ್ಟಪಡ್ತಾರೆ ಅಂದರೆ ನಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಖಂಡಿತ ಮುಂದೆ ನಮ್ಮ ಊರಿಗೆ ಹೋದಾಗ, ಅಂದರೆ ನಾವು ಊರಿಗೆ ಹೋಗೋದು ಕಮ್ಮಿನೇ, ಒಕೇಶ್ನಲ್ಲಿ ಮಕ್ಳಿಗೆ ರಜಾ ಇದ್ದಾಗ, ಏನಾದರೂ ಹಬ್ಬ ಇದ್ದಾಗ ಅಥವಾ ನಮಗೇನಾದರೂ ಕೆಲಸ ಇದ್ದಾಗ ಅಷ್ಟೇ ನಾವು ಊರಿಗೆ ಹೋಗೋದು. ಖಂಡಿತ ನೆಕ್ಸ್ಟ್ ಟೈಮ್ ಹೋದಾಗ ಈಗಿನ ಯೂತ್ಸ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗಬೇಕು ಮತ್ತು ಆ ವಿಡಿಯೋನ ನೋಡಿ ಅವ್ರಿಗೆ ಮೋಟಿವೇಶನ್ ಸಿಗಬೇಕು, ಆ ಥರ ಏನಾದರೂ ನಮ್ಮ ಅಣ್ಣನ ಕಡೆಯಿಂದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದ್ರ ಮುಖಾಂತರ ಏನಂದರೆ ನಮ್ಮ ಫ್ಯಾಮಿಲಿ ಎಷ್ಟು ಸಫರ್ ಮಾಡಿದ್ದಾರೆ ಅಂದರೆ ಒಂದು ನೆಮ್ಮದಿಯಾಗಿರೋ ಲೈಫ್ನ ಲೀಡ್ ಮಾಡೋದಕ್ಕೆ ಅಂತ ನನಗೂ ಹೇಳೋಕ್ಕೆ ಒಂದು ಚಾನ್ಸ್ ಸಿಗತ್ತೆ ಅಂತಲೇ ಹೇಳ್ಬೋದು. ನಾವು ನಮ್ಮ ಅಪ್ಪ ಅಮ್ಮ ಫ್ಯಾಮಿಲಿಲೆಲ್ಲ ಸ್ಕೂಲ್ ಡೇಸಲ್ಲೆಲ್ಲ ಸ್ಟೇಜ್ ಮೇಲೆ ಹೋಗೆಲ್ಲ ಮಾತಾಡಿರೋದು ಕಮ್ಮಿನೇ. ಅಟ್ಲೀಸ್ಟ್ ಇದ್ರ ಮುಖಾಂತರನಾದರೂ ನಮ್ಮ ಅಪ್ಪ ಅಮ್ಮ ಅಣ್ಣನ ಬಗ್ಗೆ ಮಾತಾಡೋದಕ್ಕೆ ನನಗೂ ಚಾನ್ಸ್ ಸಿಗತ್ತೆ. ಇನ್ನೊಂದೇನು ಅಂದರೆ ಅಪ್ಪ ಮಕ್ಕಳು ಮಧ್ಯೆನೇ, ಅಣ್ಣ ತಂಗಿ ಮಧ್ಯೆನೇ, ಅಮ್ಮ ಮಕ್ಕಳು ಮಧ್ಯೆನೇ ತಂದಿಡೋ 1000 ಜನ ಇರ್ತಾರೆ. ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ದರೆ ಯಾರಿಗೂ ಸಾಧ್ಯ ಆಗಲ್ಲ ಥರ ಮಾಡೋದಕ್ಕೆ. ಎಕ್ಸ್ಪೆಷಲಿ ಇಂಥ ವಿಷಯದಲ್ಲಂತೂ ನನಗಂತೂ ತುಂಬ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾರು 1000 ಮಾತಾಡಿದ್ರು ನಮ್ಮ ಮನೇಲಿ ನಂಬಲ್ಲ ನಮ್ಗಳ ಬಗ್ಗೆ, ನಮ್ಮ ಮಕ್ಕಳು ಏನೋ ಗೊತ್ತು ಅಂತಲೇ ಹೇಳ್ತಾರೆ. ಇವನ್ ನಮಗೂ ಅಷ್ಟೇ ನಿಮ್ಮ ಅಪ್ಪ ಹಂಗೆ ನಿಮ್ಮ ಅಮ್ಮ ಹಂಗೆ ಅಂತ ನಾವೂ ಅಷ್ಟೇ ನಂಬಲ್ಲ, ಯಾಕಂದರೆ ಅವ್ರು ಹೆಂಗೆ ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂತ ಅದು ನಾವು ಕಣ್ಣಿಂದ ನೋಡಿದ್ದೀವಿ. ನಮ್ಮ ಅಣ್ಣನೂ ಅಷ್ಟೇ ಹೊರಗಡೆಯವ್ರ ಹತ್ರ ಈ ಹುಡುಗ ಸರಿ ಇಲ್ಲಪ್ಪ ಅಂತ ಅನ್ಸ್ಕೊಳ್ಳೋ ಥರ ಯಾವತ್ತೂ ನಡ್ಕೊಂಡಿಲ್ಲ. ಒಬ್ಬರು ಇಬ್ಬರು ಯೂಸ್ಗಾದರೂ ಇದರಿಂದ ಯೂಸ್ ಆಗುತ್ತೆ ಅಂದರೆ ನಾನು ಖಂಡಿತ ಇದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ. ಲೈಫಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಒಳ್ಳೆತನದಲ್ಲಿ ದುಡೀರಿ, ಒಳ್ಳೆತನದಲ್ಲಿ ಬದುಕಿ ಚೆನ್ನಾಗಿರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೆಂಗೆ ನನ್ನ ಮಕ್ಕಳನ್ನ ಇಟ್ಕೊಂಡು ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ, ನಾನು ಹೆಂಗೆ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತೀನಿ ಅದನ್ನು ವೀಡಿಯೋಸ್ ಹಾಕ್ತೀನಿ. ನಾನು ಆವಾಗಲೇ ತೋರಿಸಿದ ರೆಸಿಪಿನ ಖಂಡಿತ ಮರೀದೆ ಒಂದು ಸಲ ಟ್ರೈ ಮಾಡಿ. ನಾನು ತೋರಿಸಿರೋ ಥರನೇ ಟ್ರೈ ಮಾಡಿದ್ರೆ ನಿಮಗೆ ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅಂತ ಖಂಡಿತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ.
ಮತ್ತು ಯಾರೆಲ್ಲ ಇವಾಗ ಕುಕಿಂಗ್ ಕಲಿಬೇಕು ಅಂತ ಅನ್ಕೋತಾ ಇದ್ದೀರೋ, ಅಂದರೆ ತುಂಬ ಹೆವಿ ರೆಸಿಪೀಸ್ ಎಲ್ಲ ಮಾಡೋಕ್ಕಾಗಲ್ಲ, ಲೈಟಾಗಿರಬೇಕು ರೆಸಿಪೀಸು ಅನ್ನೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಳ್ಳೊಳ್ಳೆ ರೆಸಿಪೀಸ್ನ ಹಾಕ್ತಿರ್ತೀನಿ ಮತ್ತು ತುಂಬಾ ಸಿಂಪಲ್ ಆಗಿರುತ್ತೆ. ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಅಷ್ಟೇ, ಟೈಮ್ ಆಗಿದೆ ಅಂದಾಗ ಪಟ್ ಅಂತ ಹೆಂಗೆ ಮಾಡಬೇಕು, ಯಾವ ರೆಸಿಪೀಸ್ ಮಾಡಬೇಕು ಆ ಥರ ರೆಸಿಪೀಸ್ ಹಾಕ್ತೀನಿ. ಮತ್ತು ಯಾರಿಗೆ ಹೆಣ್ಮಕ್ಳಿದ್ದು ಅದರಲ್ಲೂ ಅವ್ರಿಗೆ ಡಿಸೈನರ್ ವೇರ್ ಡ್ರೆಸ್ಗಳನ್ನ ಹಾಕಬೇಕು ಮಕ್ಳಿಗೆ ಅಂತ ಆಸೆ ಇರುತ್ತೋ ಅವರಂತೂ ಕಣ್ಮುಚ್ಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫಾಲೋ ಮಾಡ್ಬೋದು. ನಾನು ಒಳ್ಳೆ ಡಿಸೈನರ್ ವೇರು ಮಕ್ಳು ಡ್ರೆಸ್ಗಳನ್ನ ಹಾಕ್ತಾ ಇರ್ತೀನಿ ಮತ್ತು ವೀಡಿಯೋಸ್ನ ತೋರಿಸ್ತಾ ಇರ್ತೀನಿ. ಮತ್ತು ಒಳ್ಳೆ ಹಳ್ಳಿ ವಿಡಿಯೋಸ್ ಬೇಕು, ಒಳ್ಳೆ ಫ್ಯಾಮಿಲಿ ವಿಡಿಯೋಸ್ ಬೇಕು, ಈ ಥರದಕ್ಕೆಲ್ಲ ನನ್ನ ಚಾನಲ್ನ ಫಾಲೋ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನನಗೆ ಇನ್ಸ್ಪೈರಿಂಗ್ ವೀಡಿಯೋಸ್ ಬರುತ್ತಲ್ಲ ಆ ಥರದ್ದು ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ಇಬ್ಬರು ಮಕ್ಕಳು ನೋಡಿಕೊಂಡು ಸ್ಕೂಲು, ಮನೆ ಕೆಲಸ ಮತ್ತು ಈಗಿರೋ ಚಾನಲ್ಲು, ಇನ್ನೂ ಎಕ್ಸ್ಟ್ರಾ ಕೆಲಸಗಳು ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ನಿಜವಾಗ್ಲೂ ಆಗ್ತಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಅಂದರೆ ತುಂಬಾ ತಲೆನೋವಾಗ್ಬಿಡುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು 2-3 ಡ್ರೆಸ್ನ ಸ್ಟಿಚ್ ಮಾಡಿಸಿದ್ದೀನಿ, ಯಾವ ಥರ ಮಾಡಿಸಿದ್ದೀನಿ ಮತ್ತು ನನ್ನ ಮಕ್ಳಿಗೆ ಸಂಕ್ರಾಂತಿ ಹಬ್ಬಕ್ಕೆ ಯಾವ ಡ್ರೆಸ್ ತರಿಸಿದ್ದೀನಿ ಇದನ್ನೆಲ್ಲ ತೋರಿಸ್ತೀನಿ. ನನ್ನ ಎಲ್ಲ ವಿಡಿಯೋಸ್ನು ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚೆನ್ನಾಗಿರಿ, ನಗ್ನಗ್ತಾ ಇರಿ, ಒಳ್ಳೆ ರೀತಿಲಿ ನೀವು ಬದುಕಿ ಬೇರೆಯವ್ರನ್ನೂ ಒಳ್ಳೆ ರೀತಿಯಲ್ಲಿ ಬದುಕೋದಕ್ಕೆ ಬಿಡಿ. ಮತ್ತು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಒಂದು ಹಾರರ್ ಸ್ಟೋರಿ ಹೇಳ್ತೀನಿ, ಅಂದರೆ ನಮ್ಮಪ್ಪ ಡೈರೆಕ್ಟಾಗಿ ನೋಡಿರೋದು ನಮಗೆ ಹೇಳಿರೋದು ಅಂತ. ಖಂಡಿತ ಇನ್ನೊಂದು 2 to 3 ವ್ಲಾಗ್ಸು ಬರೋ ಅಷ್ಟರಲ್ಲಿ ಅದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ ಹಾರರ್ ವಿಡಿಯೋಸ್ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಖಂಡಿತ ನೋಡ್ಬೋದು, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಂಗೆ ನಮ್ಮೂರ ಸುತ್ತಮುತ್ತ ಒಂದು 2-3 ದೇವ್ರ ಬಗ್ಗೆ, ಅಂದರೆ ಆ ದೇವ್ರದ್ದು ಇತಿಹಾಸ, ದೇವರು ಹೆಂಗೆ ಸೃಷ್ಟಿ ಆಯಿತು ಮತ್ತು ಜನಗಳಿಗೆ ಹೆಂಗೆ ಕಾಣಿಸ್ಕೊಳ್ತು, ಇದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಸಲ ಟ್ರೈ ಮಾಡಿದೆ, ಬಟ್ ಫುಲ್ಲು ಇನ್ಫಾರ್ಮೇಷನ್ ನನಗೆ ಸಿಗಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಹಾಕ್ತೀನಿ. ನಿಮಗೂ ನೋಡಬೇಕು ಅಂತ ಇಂಟ್ರೆಸ್ಟ್ ಇದೆಯಾ, ಕ್ಯೂರಿಯಾಸಿಟಿ ಇದೆಯಾ? ಹಾಗಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆಯೋದಿಲ್ಲ ತಾನೆ? ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.